ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಭಗವಂತನು ನಿಮಗೆ ಇಷ್ಟವಾದುದನ್ನು ಕೊಡುವುದಿಲ್ಲ. ಭಗವಂತನು ನಿಮಗೆ ಯಾವುದು ಒಳ್ಳೆಯದು ಅದನ್ನು ಕೊಡುತ್ತಾನೆ. ಭಗವಂತನ ಕೈ ಹಿಡಿದುಕೊಳ್ಳಿ, ಜನರ ಕಾಲು ಹಿಡಿಯುವ ಅಗತ್ಯ ಇರುವುದಿಲ್ಲ. ಕುಂಭ ರಾಶಿಯವರೇ ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳಲಿರುವುದು ಯಾವುದೇ ಸಾಮಾನ್ಯ ವಿಷಯವಲ್ಲ. ಅದು ತುಂಬ ದೊಡ್ಡ ಭವಿಷ್ಯವಾಣಿ, ತುಂಬ ದೊಡ್ಡ ಗುಪ್ತ ಸುದ್ದಿ. ಇದು ಆ ಗುಪ್ತ ಸುದ್ದಿ ಮತ್ತು ಗುಪ್ತ ಸಂದೇಶ. ಅದು ಕೇವಲ ನಿಮಗಾಗಿ ಮಾತ್ರ. ಹೌದು ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ನಿಮ್ಮ ಹೆಸರಿನ ಚೀಟಿ ಹೊರ ಬಂದಿದೆ. ಈ ಚೀಟಿ ಯಾವುದೇ ಕಾಗದದ ತುಂಡಲ್ಲ. ಇದು ಯಾವುದೇ ಸಾಮಾನ್ಯ ಚೀಟಿಯೂ ಅಲ್ಲ. ಬದಲಾಗಿ ಇದು ಬ್ರಹ್ಮಾಂಡದ ಪ್ರತಿ ಮೂಲೆಯಲ್ಲೂ ಪ್ರತಿಧ್ವನಿಸುವ ಕರೆ. ಅದು ಕೇವಲ ನಿಮಗಾಗಿ ಮಾತ್ರ. ಮೇಲೆ ಕುಳಿತಿರುವ ದೇವತೆಗಳು ನಿಮಗಾಗಿ ಎಷ್ಟು ದೊಡ್ಡ ಯೋಜನೆ ಮಾಡಿದ್ದಾರೆ ಎಂದು ನೀವು ಊಹೆ ಮಾಡಲು ಕೂಡ ಸಾಧ್ಯವಿಲ್ಲ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ. ಆದರೆ ಸ್ನೇಹಿತರೆ, ಗಮನವಿರಲಿ, ಇದು ಕೇಳಲು ಎಷ್ಟು ಸುಲಭವಾಗಿ ಕಾಣಿಸುತ್ತದೆಯೋ ಅಷ್ಟೇ ಆಳವಾಗಿದೆ. ಒಂದು ವೇಳೆ ಈ ರಹಸ್ಯದ ಮಾತು ಬೇರೆಯವರಿಗೆ ಗೊತ್ತಾದರೆ, ನನ್ನ ಪ್ರೀತಿಯ ಸ್ನೇಹಿತರೆ, ಬೇರೆಯವರ ಕಿವಿಗೆ ಈ ಮಾತು ಬಿದ್ದರೆ ನಿಮ್ಮ ಕೆಲಸದಲ್ಲಿ ಅಡಚಣೆ ಬರಲಿದೆ. ಹೌದು ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ಕೈ ಮುಗಿದು ಹೇಳುತ್ತೇನೆ, ಈ ಸಮಯ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಫಲಿತಾಂಶ ನೀಡುವವರೆಗೆ ಇದನ್ನು ನಿಮ್ಮ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಡಿ. ಸುಮ್ಮನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಾನು ಹೇಳಲಿರುವ ಮಾತನ್ನು ಪೂರ್ಣ ಹೃದಯದಿಂದ ಅನುಭವಿಸಿ. ಇಂದಿನ ದಿನ ನಿಮಗೆ ತುಂಬ ವಿಶೇಷ ದಿನವಾಗಿದೆ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಈ ಬ್ರಹ್ಮಾಂಡದಲ್ಲಿ ಗ್ರಹ ನಕ್ಷತ್ರಗಳ ಚಲನೆಯು ಒಂದು ಅದ್ಭುತ ಸಂಯೋಗವನ್ನು ಸೃಷ್ಟಿಸಿದೆ. ಶನಿದೇವ, ಗುರುದೇವ, ರಾಹು, ಕೇತು ಮತ್ತು ಸೂರ್ಯ ಚಂದ್ರನ ಸ್ಥಿತಿಯು ಕೂಡ ಈ ರೀತಿ ಬದಲಾಗುತ್ತಿದೆ. ಇಡೀ ಜಗತ್ತು, ಇಡೀ ಬ್ರಹ್ಮಾಂಡವು ಸೇರಿ ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ಕೊಡಲು ನಿರ್ಧರಿಸಿದಂತೆ ಇದೆ. ಇದು ಆ ಸಮಯ. ಭಗವಂತನು ಸ್ವತಃ ನಿಮ್ಮ ಜೀವನದ ಶೂನ್ಯ ಅಂಗಳದಲ್ಲಿ ಸಂತೋಷದ ದೀಪಗಳನ್ನು ಹಚ್ಚಲಿದ್ದಾನೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಎಷ್ಟು ಕಷ್ಟಗಳಿಂದ, ಯಾವ ಹೋರಾಟಗಳಿಂದ ಹಾದು ಹೋಗುತ್ತಿದ್ದೀರೋ ಅವುಗಳೆಲ್ಲದಕ್ಕೂ ಈಗ ಅಂತ್ಯವಾಗಲಿದೆ. ಹೌದು ಸ್ನೇಹಿತರೆ, ನಿಮಗೆ ಹೇಳಲು ಇಷ್ಟಪಡುತ್ತೇನೆ, ನಿಮಗೆ ಬಹುಶಃ ನಂಬಿಕೆ ಬರದೇ ಇರಬಹುದು. ಆದರೆ ಇಂದು ನಾನು ಹೇಳಬಲ್ಲೆ, ದೇವತೆಗಳ ದೊಡ್ಡ ಸೈನ್ಯವು ಈಗ ನಿಮ್ಮೊಂದಿಗೆ ನಿಂತಿದೆ. ಇದು ಯಾವುದೇ ಕತ್ತಿಗಳ ಸೈನ್ಯವಲ್ಲ. ಇದು ಆಶೀರ್ವಾದ, ಕೃಪೆ, ದಯೆ ಮತ್ತು ಪ್ರೀತಿಯ ಸೈನ್ಯ. ಇದು ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿರುತ್ತದೆ. ನಿಮ್ಮ ಪ್ರತಿ ಕಷ್ಟದ ದಾರಿಯನ್ನು ಸುಲಭ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳಿದ್ದವೋ, ಅದು ಆರ್ಥಿಕ ತೊಂದರೆಯ ಸಮಸ್ಯೆ ಆಗಿರಬಹುದು, ಉದ್ಯೋಗದ ತೊಂದರೆಯ ಸಮಸ್ಯೆ ಆಗಿರಬಹುದು, ವ್ಯಾಪಾರದಲ್ಲಿ ನಷ್ಟದ ಸಮಸ್ಯೆ ಆಗಿರಬಹುದು, ಕುಟುಂಬದಲ್ಲಿ ಅಶಾಂತಿಯಾಗಿರಬಹುದು, ಇವೆಲ್ಲದರ ಮೇಲೆ ಈ ದೈವಿ ಸೈನ್ಯದ ಪರಿಣಾಮ ಕಾಣಿಸುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಶುಭ ಸಮಯದ ಆರಂಭವಾಗಿದೆ. ಈಗ ಬದಲಾವಣೆಗೆ ಸಿದ್ಧರಾಗಿರಿ. ಬ್ರಹ್ಮಾಂಡದ ಗಡಿಯಾರವು ಈಗ ನಿಮ್ಮ ಪರವಾಗಿ ಟಿಕ್ ಟಿಕ್ ಮಾಡುತ್ತಿದೆ. ಶುಭ ಸಮಯದ ಆರಂಭವಾಗಿದೆ, ಅರ್ಥ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ನೀವು ಹಲವು ಬಾರಿ ಕೇಳಿರಬಹುದು, ಸಮಯದ ಚಕ್ರವು ತಿರುಗುತ್ತದೆ ಮತ್ತು ಅದು ಸರಿಯಾದ ದಿಕ್ಕಿನಲ್ಲಿ ತಿರುಗಿದಾಗ ಜೀವನದಲ್ಲಿ ಪವಾಡಗಳು ನಡೆಯುತ್ತವೆ. ಇಂದು ಆ ಚಕ್ರವು ನಿಮಗಾಗಿ ತಿರುಗಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಮತ್ತು ಪವಾಡವು ಶುರುವಾಗಿದೆ. ಈಗ ನೀವು ಬಯಸಿದ್ದೆಲ್ಲವೂ, ಯಾವುದಕ್ಕಾಗಿ ಪ್ರಯತ್ನಿಸುತ್ತಿದ್ದೀರೋ, ಯಾವುದಕ್ಕಾಗಿ ತುಂಬ ಕಷ್ಟಪಡುತ್ತಿದ್ದೀರೋ, ನೀವು ನೋಡಿದ ಕನಸುಗಳು, ನಿಮ್ಮ ಜೀವಿತ ಅವಧಿಯಲ್ಲಿ ನೀವು ವರ್ಷಗಳಿಂದ ಭಗವಂತನಲ್ಲಿ ಕೇಳುತ್ತಿರುವ ಆ ಪ್ರಾರ್ಥನೆಗಳು ಈಗ ನೆರವೇರಲಿವೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಆದರೆ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ, ಈ ಸಮಯದಲ್ಲಿ ಸುಮ್ಮನಿರುವುದು ತುಂಬ ಮುಖ್ಯ. ಎಲ್ಲಿಯೂ ಡಂಗುರ ಸಾರುವ ಅಗತ್ಯವಿಲ್ಲ. ಕೆಲವೊಮ್ಮೆ ನಾವು ಸಂತೋಷದಲ್ಲಿ ಹಿಗ್ಗಿ ಎಲ್ಲರಿಗೂ ನಮ್ಮ ಯೋಜನೆಗಳನ್ನು, ನಮ್ಮ ಕನಸುಗಳನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ಮುಂದೆ ಏನು ಮಾಡಲಿದ್ದೇವೆ ಎಂಬುದನ್ನು ಎಲ್ಲವನ್ನೂ ಹೇಳಲು ಪ್ರಾರಂಭಿಸುತ್ತೇವೆ. ಆದರೆ ಇಲ್ಲಿ ನೀವು ಎಚ್ಚರದಿಂದ ಇರಬೇಕು. ಹೌದು ಸ್ನೇಹಿತರೆ, ಆದರೆ ಎಲ್ಲರೂ ನಿಮ್ಮ ಶುಭ ಚಿಂತಕರಲ್ಲ. ಈ ಮಾತು ನಿಮ್ಮೆಲ್ಲರಿಗೂ ಗೊತ್ತು. ಅದಕ್ಕಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಈ ಶುಭ ಸುದ್ದಿಯು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಿಜವಾಗುವವರೆಗೂ ಇದನ್ನು ನಿಮ್ಮ ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಳ್ಳಿ. ಯಾರಿಗೂ ಏನು ಹೇಳಬೇಡಿ. ಬೀಜವನ್ನು ಮಣ್ಣಿನಲ್ಲಿ ಸುಮ್ಮನೆ ಮುಚ್ಚಿ ನೀರು ಹಾಕಿದಂತೆ ಮತ್ತು ಸರಿಯಾದ ಸಮಯ ಬಂದಾಗ ಅದು ಮರವಾಗಿ ಹೊರಗೆ ಬರುವಂತೆ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಬೀಜವು ಬೆಳೆದು ಫಲ ಕೊಡಲಿದೆ.
ಸಂಕೇತಗಳು ಸಿಗಲು ಪ್ರಾರಂಭವಾಗಿವೆ. ಮುಂದಿನ 24 ಗಂಟೆಗಳ ಒಳಗೆ ತುಂಬ ದೊಡ್ಡ ದೊಡ್ಡ ಭಯಾನಕ ಸಂಕೇತಗಳು ನಿಮಗೆ ಸಿಗಲಿವೆ. ನಿಮಗೆ ತುಂಬ ಬೇಗ ಸಣ್ಣ ಸಣ್ಣ ಸಂಕೇತಗಳು ಸಿಗಲು ಪ್ರಾರಂಭವಾಗುತ್ತವೆ. ಮುಂದಿನ 24 ಗಂಟೆಗಳ ಒಳಗೆ ಉದಾಹರಣೆಗೆ, ಇದ್ದಕ್ಕಿದ್ದಂತೆ ಯಾವುದೇ ಹಳೆಯ ಸ್ನೇಹಿತರು ನಿಮ್ಮನ್ನು ಸಂಪರ್ಕಿಸುತ್ತಾರೆ ಮತ್ತು ಶುಭ ಸುದ್ದಿ ಹೇಳುತ್ತಾರೆ. ಯಾವುದೋ ಬಾಕಿ ಹಣ ಸಿಗುತ್ತದೆ, ನಿಮ್ಮ ಖಾತೆಗೆ ಬರುತ್ತದೆ. ಯಾವುದೋ ಉದ್ಯೋಗ ಅಥವಾ ವ್ಯಾಪಾರದ ಒಳ್ಳೆಯ ಪ್ರಸ್ತಾಪ ಸಿಗುತ್ತದೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತದೆ. ಮನಸ್ಸು ತುಂಬ ಸಂತೋಷವಾಗಿರುತ್ತದೆ. ಬ್ರಹ್ಮಾಂಡವು ನಿಮ್ಮ ಕಡೆಗೆ ನಗುತ್ತಿದೆ ಎಂಬುದಕ್ಕೆ ಇವೆಲ್ಲವೂ ಸಂಕೇತ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದೆ. ನೀವು ಮಾಡಿದ ಪ್ರಾರ್ಥನೆಗಳು ರಾತ್ರಿ ಎಚ್ಚರವಾಗಿದ್ದು ಭಗವಂತನಲ್ಲಿ ಮೊರೆ ಇಟ್ಟಿದ್ದೀರಲ್ಲ, ಅವುಗಳೆಲ್ಲದಕ್ಕೂ ಈಗ ಉತ್ತರ ಸಿಗಲಿದೆ. ಮುಂದಿನ 24 ಗಂಟೆಯ ಒಳಗೆ ಭಗವಂತನು ಎಂದಿಗೂ ಯಾರೊಬ್ಬರ ಶ್ರಮ ಮತ್ತು ಶುದ್ಧ ಮನದ ಕರೆಯನ್ನು ನಿರ್ಲಕ್ಷಿಸುವುದಿಲ್ಲ. ನಾವು ಹಲವು ಬಾರಿ ಪ್ರಾರ್ಥಿಸಿದೆ, ಆದರೆ ಯಾವುದೇ ಪರಿಣಾಮವಾಗಲಿಲ್ಲ ಎಂದು ನೀವು ಯೋಚಿಸುತ್ತಿದ್ದರೆ ತಿಳಿದುಕೊಳ್ಳಿ ನನ್ನ ಪ್ರೀತಿಯ ಸ್ನೇಹಿತರೆ, ಭಗವಂತನ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಅಲಂಕರಿಸುತ್ತಾರೆ ಮತ್ತು ಆ ಸರಿಯಾದ ಸಮಯ ಬಂದಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಅದೃಷ್ಟವು ಬದಲಾಗಲಿದೆ. ಈಗ ಆ ಸಮಯ ಬಂದಿದೆ. ನಿಮ್ಮ ಅದೃಷ್ಟವೇ ಸ್ವತಃ ನಿಮ್ಮನ್ನು ಭೇಟಿಯಾಗಲಿದೆ. ಅದೃಷ್ಟದ ಪುಟಗಳು ಸ್ವತಃ ನಿಮ್ಮ ಪರವಾಗಿ ತಿರುಗಲಿವೆ. ಮುಂದಿನ ಪುಟದಲ್ಲಿ ನಿಮ್ಮ ಸುಖ, ಸಮೃದ್ಧಿ, ನಿದ್ರೆ, ನೆಮ್ಮದಿ ಎಲ್ಲವೂ ಬರೆಯಲ್ಪಡುತ್ತದೆ. ದೃಷ್ಟಿ ಯಾವುದೇ ಅಡಚಣೆ, ಯಾವುದೇ ಮುಚ್ಚಿದ ಬಾಗಿಲು ಇನ್ನು ಮುಂದೆ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಅದೃಷ್ಟದ ಸರಪಳಿಗಳು ಒಡೆಯಲು ಹೊರಟಿವೆ. ಗ್ರಹಗಳ ಸ್ಥಿತಿಯಲ್ಲಿ ಅದ್ಭುತ ಬದಲಾವಣೆ ಬರುತ್ತಿದೆ. ಗ್ರಹಗಳ ಸ್ಥಿತಿಯಲ್ಲಿ ಬರುತ್ತಿರುವ ಬದಲಾವಣೆಯ ಪರಿಣಾಮ ಕೇವಲ ನಿಮ್ಮ ಜೀವನದ ಮೇಲೆ ಮಾತ್ರವಲ್ಲ, ನಿಮ್ಮ ಕುಟುಂಬ, ನಿಮ್ಮ ಸುತ್ತಮುತ್ತಲಿನ ಜನರು, ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗ ಎಲ್ಲ ಕಡೆ ಕಾಣಿಸುತ್ತದೆ. ಶನಿದೇವರು ಈಗ ನಿಮ್ಮ ಕಷ್ಟಗಳಿಗೆ ಅಂತ್ಯ ಹಾಡಲಿದ್ದಾರೆ. ಗುರುದೇವರು ಈಗ ನಿಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಸಮೃದ್ಧಿಯ ಮಳೆಯನ್ನು ಸುರಿಸಲಿದ್ದಾರೆ. ಹೌದು, ರಾಹು ಕೇತುಗಳು ಭ್ರಮೆ ಮತ್ತು ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದರು. ಈಗ ಅವರು ದೂರವಾಗಲಿದ್ದಾರೆ. ಸೂರ್ಯ ಚಂದ್ರ ಈಗ ನಿಮ್ಮ ಅದೃಷ್ಟಕ್ಕೆ ಬೆಳಕು ಕೊಡಲಿದ್ದಾರೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಅದಕ್ಕಾಗಿಯೇ ನಾವು ಹೇಳಿದ್ದೇವೆ, ನಿಮ್ಮ ಜೀವನ ಈಗ ಬದಲಾಗಲಿದೆ. ನಿಮಗೆ ಹೀಗೆ ಮುಂದಿನ 24 ಗಂಟೆಗಳ ಒಳಗೆ ನೀವು ಯಾವುದೋ ಸಿನಿಮಾದ ಹೀರೋ ಇದ್ದಂತೆ ಅನಿಸುತ್ತದೆ. ಅಂತಹ ಆತ್ಮವಿಶ್ವಾಸ, ಅಂತಹ ಶಕ್ತಿ ನಿಮ್ಮ ಒಳಗೆ ಬರಲಿದೆ. ನಿಮ್ಮ ಕಥೆಯ ಅತ್ಯಂತ ಅದ್ಭುತ ಮತ್ತು ಮುಖ್ಯ ಭಾಗ ಈಗ ಶುರುವಾಗಲಿದೆ. ಜನರು ನಿಮ್ಮ ಕೆಲಸಗಳನ್ನು ಹೊಗಳುತ್ತಾ ಕಾಣಿಸುತ್ತಾರೆ. ನಿಮ್ಮ ಕುಟುಂಬದವರು ನಿಮ್ಮನ್ನು ನೋಡಿ ಹೆಮ್ಮೆ ಪಡುತ್ತಾರೆ ಮತ್ತು ನಿಮ್ಮ ಶತ್ರುಗಳು ಸುಮ್ಮನೆ ನೋಡುತ್ತಾ ಇರುತ್ತಾರೆ. ನಿಮ್ಮ ಅದೃಷ್ಟವು ರಾತ್ರೋರಾತ್ರಿ ಹೇಗೆ ತಿರುವು ಪಡೆದಿದೆ ಎಂದು. ಸ್ನೇಹಿತರೆ, ಈಗ ನಿಮ್ಮ ಜೀವನದಿಂದ ಪ್ರತಿ ಕೆಟ್ಟ ದೃಷ್ಟಿಯು ದೂರವಾಗುತ್ತದೆ. ಈ ಶುಭ ಸಮಯದಲ್ಲಿ ನಿಮ್ಮ ಸುತ್ತಲೂ ಒಂದು ದಿವ್ಯ ಕವಚ ನಿರ್ಮಾಣವಾಗುತ್ತದೆ. ಯಾವುದೇ ಕೆಟ್ಟ ದೃಷ್ಟಿ, ಯಾವುದೇ ನೆಗೆಟಿವ್ ಯೋಚನೆ ನಿಮ್ಮ ಹತ್ತಿರ ನಿಲ್ಲುವುದಿಲ್ಲ. ನಿಮ್ಮ ಮುಖದಲ್ಲಿ ಒಂದು ಬೇರೆ ಇದೆ ಹೊಳಪು ಇರುತ್ತದೆ. ನಿಮ್ಮ ಮಾತಿಗೆ ಪ್ರಭಾವ ಇರುತ್ತದೆ ಮತ್ತು ನಿಮ್ಮ ಹೆಜ್ಜೆಗಳಲ್ಲಿ ಯಶಸ್ಸಿನ ಸದ್ದು ಇರುತ್ತದೆ. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ಈಗ ಸ್ವತಃ ದೂರವಾಗುವ ದಿನ ದೂರವಿಲ್ಲ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ಆಗದೇ ಇದ್ದ ಕೆಲಸಗಳು ಕೂಡ ಈಗ ಆಗುತ್ತಿರುವುದು ನಿಮಗೆ ಕಾಣಿಸುತ್ತದೆ. ಕೇವಲ ನಂಬಿಕೆ ಇಡಿ ಮತ್ತು ಶ್ರಮಿಸುತ್ತೀರಿ. ಶ್ರಮದ ಫಲವು ಎಲ್ಲಿಗೂ ಹೋಗುವುದಿಲ್ಲ. ಸ್ನೇಹಿತರೆ, ನಿಮಗೆ ಹೇಳಲು ಬಯಸುತ್ತೇನೆ, ಭಗವಂತ ಮತ್ತು ಮಾತಾ ರಾಣಿಯ ಆಶೀರ್ವಾದದಿಂದ ಇಂದಿನ ದಿನವು ಜಾಗ್ರತೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಮುಂದೆ ಹೋಗುವ ಸಂಕೇತ ನೀಡುತ್ತಿದೆ. ನಿಮ್ಮ ಸುತ್ತಲೂ ಕೆಲವರು ನಿಮ್ಮ ಯೋಜನೆಗೆ ಅಡಚಣೆ ಮಾಡಲು ಪ್ರಯತ್ನಿಸಬಹುದು. ಅದಕ್ಕಾಗಿ ಸ್ನೇಹಿತರೆ, ನಿಮ್ಮ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ. ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರಿಗೆ ಏರಿಳಿತಗಳು ಕಾಣಬಹುದು, ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ. ಶಾಂತ ಮನಸ್ಸಿನಿಂದ ಕೆಲಸ ಮಾಡಿ, ಎಲ್ಲವೂ ಸರಿಯಾಗುತ್ತದೆ. ಮಕ್ಕಳ ಭವಿಷ್ಯ ಮತ್ತು ವೃತ್ತಿ ವಿಚಾರದಲ್ಲಿ ನೀವು ಗಂಭೀರವಾಗಿ ಯೋಚಿಸುತ್ತೀರಿ ಮತ್ತು ಮುಂದೆ ನಿಮಗೆ ಲಾಭ ಕೊಡುವ ಯಾವುದೋ ಮುಖ್ಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಕುಟುಂಬದ ಸದಸ್ಯರ ಮುಖದಲ್ಲಿ ನಗುವನ್ನು ನೋಡಿ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಅಲ್ಲಿಯೇ ನಿಂತಿದ್ದ ಅಥವಾ ಸಾಲ ಕೊಟ್ಟಿದ್ದ ಹಣ ವಾಪಸ್ ಸಿಗುವುದರಿಂದ
ದೊಡ್ಡ ನೆಮ್ಮದಿ ಅನುಭವಿಸಬಹುದು. ಅಲ್ಲಿಯೇ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ ನಿಮ್ಮ ದೈನಂದಿನ ದಿನಚರಿಗಾಗಿ ಇರುವ ಸಮಯ. ಇಂದು ನೀವು ನಿಮ್ಮ ಅಪೂರ್ಣ ಮತ್ತು ಮುಖ್ಯ ಕೆಲಸಗಳನ್ನು ಸರಿಯಾಗಿ ಪೂರ್ಣಗೊಳಿಸುವುದರ ಮೇಲೆ ಇರುತ್ತದೆ. ಆತುರದಿಂದ ದೂರವಿರಬೇಕು, ಅದು ನಿಮ್ಮ ಒಳಿತಿಗೆ ಒಳ್ಳೆಯದು. ಏಕೆಂದರೆ ಚಿಕ್ಕ ತಪ್ಪು ಕೂಡ ದೊಡ್ಡ ಸಮಸ್ಯೆ ತರಬಹುದು. ನಿಮ್ಮ ಶ್ರಮ ಮತ್ತು ಶ್ರದ್ಧೆಗೆ ಫಲ ಸಿಗುವ ಸಂಕೇತಗಳು ಕಾಣುತ್ತಿವೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ. ಸರ್ಕಾರಿ ವಿಷಯಗಳಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲದೆ ಮುಂದೆ ಹೋಗುವುದನ್ನು ತಪ್ಪಿಸಿ. ಯಾವುದೋ ಹಳೆಯ ವಿಷಯ ಅಥವಾ ತಪ್ಪು ಬಹಿರಂಗವಾಗುವುದರಿಂದ ಜೀವನ ಸಂಗಾತಿ ಸ್ವಲ್ಪ ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಅದಕ್ಕಾಗಿ ಸ್ನೇಹಿತರೆ, ಪರಿಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ನಿಮಗೆ ಉತ್ತಮ. ಅಲ್ಲಿಯೇ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗಾಗಿ ಇಂದಿನ ದಿನವು ಸಮತೋಲನ ಕಾಯ್ದುಕೊಳ್ಳುವ ಸಂಕೇತ ನೀಡುತ್ತಿದೆ. ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯದು, ಆದರೆ ನಿಮ್ಮ ಕೆಲಸಗಳನ್ನು ನಿರ್ಲಕ್ಷಿಸುವುದು ನಿಮಗೆ ಸರಿಯಲ್ಲ. ಅದಕ್ಕಾಗಿ ಈ ವಿಷಯದ ಮೇಲೂ ಗಮನ ಕೊಡಿ. ನಿಮ್ಮ ಮಾತು ಇಂದು ಜನರ ಮೇಲೆ ಆಳವಾದ ಪರಿಣಾಮ ಬೀರಬಹುದು. ಅದಕ್ಕಾಗಿ ಇಂದು ನೀವು ಮಾತನಾಡುವಾಗ ಪದಗಳನ್ನು ಯೋಚಿಸಿ ಆರಿಸಿದರೆ ನಿಮಗೆ ಉತ್ತಮ. ಯಾವುದೋ ಹೊಸ ಎಲೆಕ್ಟ್ರಾನಿಕ್ ಗ್ಯಾರೇಜ್ ಅಥವಾ ಉಪಕರಣ ಖರೀದಿಸುವ ಯೋಗವಿದೆ. ತಂದೆ ತಾಯಿಯ ಪ್ರೀತಿ ಮತ್ತು ಮಾರ್ಗದರ್ಶನ ನಿಮಗೆ ಮಾನಸಿಕ ಧೈರ್ಯ ಕೊಡುತ್ತದೆ ಮತ್ತು ಅವರ ಸಲಹೆ ನಿಮಗೆ ಲಾಭದಾಯಕವಾಗುತ್ತದೆ. ಅಲ್ಲಿಯೇ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ಹೇಳುತ್ತೇನೆ, ಇಂದಿನ ದಿನವು ತೃಪ್ತಿ, ಗೌರವ ಮತ್ತು ಸಾಧನೆಗಳ ಸುಂದರ ಮಿಶ್ರಣ ತರಬಹುದು. ಹೌದು, ಸಾಮಾಜಿಕ, ರಾಜಕೀಯ ಅಥವಾ ಸಾರ್ವಜನಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ವಿಶೇಷ ಲಾಭ ಸಿಗುವ ಸಂಕೇತಗಳಿವೆ. ಯಾವುದೋ ಪ್ರಭಾವಶಾಲಿ ವ್ಯಕ್ತಿಯ ಭೇಟಿಯಾಗುತ್ತದೆ, ಅದು ನಿಮ್ಮ ಭವಿಷ್ಯದ ಹೊಸ ದಾರಿಗಳನ್ನು ತೆರೆಯುತ್ತದೆ. ನಿಮ್ಮ ಯಾವುದಾದರೂ ಹಣ ಬಹಳ ಸಮಯದಿಂದ ಸಿಕ್ಕಿ ಹಾಕಿಕೊಂಡಿದ್ದರೆ ಅದು ಕೂಡ ನಿಮಗೆ ವಾಪಸ್ ಸಿಗಬಹುದು. ಸ್ನೇಹಿತರೆ, ವಿಡಿಯೋ ಕೇಳುತ್ತೀರಾ? ಲೈಕ್ ಮಾಡುವುದನ್ನು ಮರೆಯುತ್ತೀರಾ? ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾರಾಣಿ ಎಂದು ಬರೆಯಿರಿ. ಧನ್ಯವಾದಗಳು.